ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಸುರಿದ ಭಾರೀ ಮಳೆಗೆ ಹಾನಿಯಾಗಿದ್ದು, ಸೇತುವೆ, ರಸ್ತೆ ಕುಸಿತ, 10 ಎಕರೆಯಷ್ಟು ಗದ್ದೆಗೆ ಮಣ್ಣು ಸೇರಿಕೊಂಡು ಅಪಾರ ನಷ್ಟ ಉಂಟಾಗಿದೆಯಲ್ಲದೆ ವಿದ್ಯುತ್ ಕಂಬವೊಂದು ಧರೆಗೆ ಉರುಳಿದೆ. ಪಾಡ್ಯಾರುಬೈಲು ಎಂಬಲ್ಲಿ ಮರ್ದಶೆಟ್ಟಿ ಶ್ರೀಧರ್ ಶೆಟ್ಟಿ ಎಂಬವರ 10 ಎಕರೆ ಭತ್ತದ ಗದ್ದೆಗೆ ಹೂಳು ತುಂಬಿಕೊಂಡು ದರೆಗುಡ್ಡೆ ವಿಠಲ ದೇವಸ್ಥಾನದ ಬಳಿ ತಡೆಗೋಡೆ ಜರಿದಿದೆ. ಶೀನಶೆಟ್ರ ಗದ್ದೆಯ ಬಳಿ ಚರಂಡಿ ಬ್ಲಾಕ್ ಆಗಿ ಗದ್ದೆಗೆ ನೀರು ತುಂಬಿಕೊಂಡಿದೆ. ಪಣಪಿಲ ನಿವಾಸಿ ರತ್ನ ಪೂಜಾರ್ತಿ ಅವರ ದರೆಗುಡ್ಡೆಯ ನೆಲ್ಲಿಂಜ ಎಂಬಲ್ಲಿರುವ 1.5 ಎಕರೆ ಪ್ರದೇಶದಲ್ಲಿರುವ ತೋಟಕ್ಕೆ 2-3 ಕಡೆಯಿಂದ ಹರಿಯುವ ನೀರು ಬಂದು ಸೇರಿದ್ದು ನಷ್ಟ ಉಂಟಾಗಿದೆ. ಅಲ್ಲದೆ ಪಕ್ಕದಲ್ಲಿರುವ ನಿರ್ಮಲ್ ಜೈನ್ ಮತ್ತು ಮಹಾವೀರ್ ಜೈನ್ ಅವರ ಗದ್ದೆಗಳಿಗೆ ನೀರು ತುಂಬಿ ನಷ್ಟ ಉಂಟಾಗಿದೆ. ದರೆಗುಡ್ಡೆಯ ಬಿರ್ಮೆರೆಬೈಲು ಎಂಬಲ್ಲಿ ಸೇತುವೆ ನೀರು ಪಾಲಾಗಿದ್ದು, ಅರ್ಬಿ ಸೇತುವೆ ಕೂಡ ನೀರು ಪಾಲಾಗುವ ಸ್ಥಿತಿಯಲ್ಲಿದೆ. ಕೆಲ್ಲಪುತ್ತಿಗೆ ಗ್ರಾಮದ ದಡ್ಡೇಲು ಸಂಕ ಎಂಬಲ್ಲಿ ರಸ್ತೆ ಬದಿ ಕುಸಿದು ಗದ್ದೆಗೆ ತೊಂದರೆಯುಂಟಾಗಿದೆ ಹಾಗೂ ಬೋಜಮೂಲ್ಯ ಅವರ ಆವರಣ ಗೋಡೆ ಕುಸಿದಿದೆ. ಉರಿಯಾಳ ಎಂಬಲ್ಲಿ ಪ್ರವಾಹದಿಂದಾಗಿ ಗದ್ದೆಗಳು ಕೊಚ್ಚಿ ಹೋಗಿವೆ. ದೇಮಂಗಡಿಯ ಸಾಧು ಶೆಟ್ಟಿ ಅವರ ಮನೆ ಕೊಟ್ಟಿಗೆಯೊಳಗೆ ನೀರು ತುಂಬಿಕೊಂಡಿದ್ದು, ವಿದ್ಯುತ್ ಉಪಕರಣಗಳು ಹಾನಿಗೀಡಾಗಿವೆ. ಅವರ ದನಗಳನ್ನು ರಾತ್ರಿ ಗುಡ್ಡ ಪ್ರದೇಶದಲ್ಲಿ ಕಟ್ಟಿ ಹಾಕಲಾಗಿತ್ತು. ಹಾನಿಗೊಳಗಾಗಿರುವ ಕೆಲವು ಪ್ರದೇಶಗಳಿಗೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಬಿ, ಪಂಚಾಯತ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಕರ್ಣಿಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.